ಎಂಎಲ್ಎ ಮಂಜುಳಾ ಲಿಂಬಾವಳಿ ಕ್ಷೇತ್ರದ ಸಿದ್ದಾಪುರದಲ್ಲಿ ಅನಧಿಕೃತ ಲೇಔಟ್ ರಸ್ತೆಗೆ ಟಾರ್ ಹಾಕಲು ಮುಂದಾದ ಜಿಬಿಎ ಅಧಿಕಾರಿಗಳು. 30 ಅಡಿ ರಸ್ತೆ ಸಂಪರ್ಕ ಇಲ್ಲದ ಲೇಔಟ್ನಲ್ಲಿ ಅನಧಿಕೃತವಾಗಿ ತಲೆ ಎತ್ತಿವೆ ಬೃಹತ್ ಕಟ್ಟಡಗಳು. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅನಧಿಕೃತ ಕಟ್ಟಡಗಳನ್ನು ಹೊಂದಿರುವ ಕ್ಷೇತ್ರ ಎಂದರೆ ಮಹದೇವಪುರ ಕ್ಷೇತ್ರ ಎಂದು ಈಗಾಗಲೇ ಈ ಹಿಂದೆ ಬಿಬಿಎ ವರದಿಯನ್ನು ನೀಡಿದೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ರಾಜಕಾಲುವೆಗಳು ಒತ್ತುವರಿಯಾಗಿರುವುದು ಸಹ ಮಹದೇವಪುರ ಕ್ಷೇತ್ರದಲ್ಲಿ ಎನ್ನುವುದು ಸತ್ಯ. ಹಾಗಾಗಿಯೇ ಪ್ರತಿ ವರ್ಷವೂ ಮಳೆ ಬಂದಾಗ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗುವುದು ಸಾಮಾನ್ಯವಾಗಿದೆ. ಇದೆಲ್ಲದರ ಅರಿವು ಇದ್ದರೂ ಸಹ ಎಂಎಲ್ಎ ಮಂಜುಳಾ ಲಿಂಬಾವಳಿಯವರು ತೆಪ್ಪಗೆ ಇದ್ದಾರೆ. ಈ ಎಲ್ಲ ಅಕ್ರಮಗಳಿಗೆ ಸ್ವಪಕ್ಷದವರ ಪಾಲು ಹೆಚ್ಚಾಗಿರುವುದು ಬಹಿರಂಗ ಸತ್ಯವಾಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಇದೀಗ ತಮ್ಮ ಮುಂದೆ ಇಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ಇದು ನೋಡಿ, ವೈಟ್ಫೀಲ್ಡ್ ಸಮೀಪದ ಸಿದ್ದಾಪುರ ಗ್ರಾಮದಲ್ಲಿರುವ ಅನಧಿಕೃತ ಲೇಔಟ್. ಇದನ್ನು ನಾವು ಅನಧಿಕೃತ ಲೇಔಟ್ ಎನ್ನುವುದಕ್ಕೆ ಕಣ್ಣಿಗೆ ಕುಕ್ಕುವಷ್ಟು ಒಂದಿಷ್ಟು ಸಾಕ್ಷಿಗಳು ಇವೆ. ಸಿದ್ದಾಪುರ ಮುಖ್ಯ ರಸ್ತೆಯ ಹತ್ತಿರದಲ್ಲಿರುವ ಈ ಲೇಔಟ್ ಲಿಂಬಾವಳಿ ಬೆಂಬಲಿಗ ಬಲ್ಬ್ ರವಿಗೆ ಸೇರಿದ್ದು ಎನ್ನಲಾಗಿದೆ. ಸರ್ಕಾರದ ನಿಯಮಾವಳಿಯಂತೆ ವಾಸದ ಲೇಔಟ್ ನಿರ್ಮಾಣಕ್ಕೆ ಕನಿಷ್ಠ 30 ಅಡಿ ಅಗಲದ ರಸ್ತೆ ಸಂಪರ್ಕ ಇರಬೇಕು. ಆದರೆ ಈ ಲೇಔಟ್ಗೆ ಸಮರ್ಪಕ ರಸ್ತೆ ಇಲ್ಲ. ಲೇಔಟ್ ನಿರ್ಮಾಣ ಕಾರ್ಯದಲ್ಲಿ ಪಾಲಿಸಬೇಕಾದಂತಹ ನಿಯಮಾವಳಿಗಳನ್ನು ಪಾಲಿಸಿಲ್ಲ ಎನ್ನುವುದು ಖಚಿತವಾಗಿದೆ. ಇನ್ನು ಅನಧಿಕೃತ ಲೇಔಟ್ನಲ್ಲಿ ನಿರ್ಮಿಸಿರುವ ಬೃಹತ್ ಕಟ್ಟಡಗಳಿಗೆ ಸಮರ್ಪಕವಾದ ನಕ್ಷೆ, ಪರವಾನಗಿಗಳು ಇಲ್ಲ ಎನ್ನುವುದು ಮತ್ತು ಮನಸ್ಸಿಗೆ ಬಂದಂತೆ ಕಟ್ಟಡಗಳನ್ನು ನಿರ್ಮಿಸಿರುವುದು ತಿಳಿದು ಬಂದಿದೆ. ಇದಲ್ಲದೆ ಬಿಜೆಪಿ ಕಾರ್ಯಕರ್ತ ಬಲ್ಬ್ ರವಿ ಎಂಎಲ್ಎ ಮಂಜುಳಾ ಲಿಂಬಾವಳಿಯವರ ಹೆಸರನ್ನು ಬಳಸಿಕೊಂಡಿರುವುದು ತಿಳಿದು ಬಂದಿದೆ. ಈ ರೀತಿಯ ಅನಧಿಕೃತ ಲೇಔಟ್ಗೆ ಇರುವ ಸಣ್ಣ ರಸ್ತೆಗೆ ಜಿಬಿಎಯಿಂದ ಸೋಮವಾರ ಟಾರ್ ಹಾಕುವ ಕೆಲಸ ನಡೆಯಲಿದೆ ಎನ್ನುವ ಮಾಹಿತಿ ನಮಗೆ ಲಭ್ಯವಾಗಿದೆ. ಅನಧಿಕೃತ ಲೇಔಟ್ ರಸ್ತೆಗೆ ಟಾರ್ ಹಾಕಲು ನಿರ್ದಿಷ್ಟವಾದ ವರ್ಕ್ ಆರ್ಡರ್ ಅನ್ನು ಯಾವಾಗ ತಯಾರು ಮಾಡಿದರೋ ಗೊತ್ತಿಲ್ಲ. ಈ ಬಗ್ಗೆ ಜಿಬಿಎನ ಆಯುಕ್ತರು ಹಾಗೂ ಜಂಟಿ ಆಯುಕ್ತರು ಉತ್ತರಿಸಬೇಕಿದೆ. ಸದ್ಯದಲ್ಲೇ ಮತ್ತಷ್ಟು ದಾಖಲೆಗಳೊಂದಿಗೆ ಈ ಕುರಿತಂತೆ ಸುದ್ದಿಯನ್ನು ತಮ್ಮ ಮುಂದೆ ಇಡುತ್ತೇವೆ. ನಮಸ್ಕಾರ.